ಓಕೆ ಸರ್. ಅದೇ ರೀತಿಯಾಗಿ ಇನ್ನು ರಾಜ್ಯ ಬಿಜೆಪಿಯಲ್ಲಿ ರೆಬಲ್ ನಾಯಕರ ತಂಡ ದೆಹಲಿಗೆ ಹೋಗಿತ್ತು ಕಳೆದ ವಾರ. 4 ದಿನ ಅಲ್ಲೇ ಬೀಡ್ಬಿಟ್ಟು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಈ ಒಂದು ಪಕ್ಷ ವಿರೋಧಿ ಚಟುವಟಿಕೆಗಳ ವಿರುದ್ಧ ನೀವು ಕೂಡ ಸಭೆಗಳನ್ನ ಮಾಡಿ ಒಗ್ಗಟ್ಟನ್ನ ಮೂಡಿಸೋದಕ್ಕೆ ಹಿರಿಯ ನಾಯಕರಾಗಿ ಪ್ರಯತ್ನವನ್ನ ಪಟ್ಟಿದ್ರಿ. ಅದೆಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದೆಯಾ? ಮತ್ತೆ ಶುರುವಾಯ್ತಾ ಬಿಜೆಪಿಯಲ್ಲಿ ಬಣಬಡಿದಾಟ ಅಂತ? ಇಲ್ಲ ಮೇಡಮ್, ಈಗ ಅವ್ರು ಮಾಡುವಂಥ ಸರಿ ಇದೆ. ಯಾವುದೋ ಬೀದಿಯಲ್ಲೋ ಮತ್ತೊಂದು ಕಡೆ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದಲ್ಲ. ನಾನು ಹಿಂದೆ ಕೂಡ ಹೇಳ್ತಾ ಇದ್ದೆ, ನಮ್ಮ ಹಿರಿಯರು ಯಾರಿಗೆಲ್ಲ ಸ್ವಲ್ಪ ಈಗಿನ ಆ ಒಂದು ನಮ್ಮ ಅಧ್ಯಕ್ಷರು ಅವರ ತಂಡದ ಮೇಲೆ ಸಮಾಧಾನ ಇಲ್ವೋ ಅವರು ಕೇಂದ್ರದ ವರಿಷ್ಠರ ಜೊತೆ ಸಮಾಲೋಚನೆ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳಬೇಕು. ಅದೊಂದು ರಾಜಕೀಯ ಸೂತ್ರ. ಆದ ಕಾರಣ ಇವತ್ತು ಅವರು ಅಲ್ಲಿಗೆ ಹೋಗಿ ಮಾಡಿದ್ದು ಸರಿ ಇದೆ. ನಾನು ಖಂಡಿತವಾಗಿ ಇದು ಆಂತರಿಕ ಕಚ್ಚಾಟ ಅಂತ ಹೇಳೋದಿಲ್ಲ. ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಳ್ಳುವಂಥ ಒಂದು ವೇದಿಕೆ. ಇವತ್ತು ಅವರು ದೆಹಲಿಗೆ ಹೋದ್ದು ಅವರ ಮನಸ್ಸಿಗೆ ಸರಿ ಇಲ್ಲದನ್ನು ಸರಿ ಮಾಡಿಸಲಿಕ್ಕೂ ಸರಿಯಾಗಿದೆ, ಅಥವಾ ನಾಳೆಯ ದಿನದಲ್ಲಿ ಒಟ್ಟಾಗುವಂಥ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ಹೇಳೋದಕ್ಕೆ ಒಂದು ವೇದಿಕೆಯೂ ಆಗಿದೆ ಅಂತ ನನ್ನ ಅನಿಸಿಕೆ. ಓಕೆ ಸರ್. ಅದೇ ರೀತಿಯಾಗಿ ರೆಬಲ್ ನಾಯಕರ ತಂಡ ಏನಾದರೂ ನಿಮ್ಮನ್ನ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನ ಪಟ್ರ ಅಂತ? ಯಾಕಂದ್ರೆ ಈಗಾಗಲೇ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಕೆಲ ಸೂಚನೆಗಳನ್ನ ಕೊಟ್ಟು ಕಳಿಸಿರ್ತಾರೆ. ಸೊ ಹೀಗಾಗಿ ನಿಮ್ಮನ್ನ ಭೇಟಿ ಆದ್ರ ಅಂತ? ಕೆಲವು ಸೀಕ್ರೆಟ್ಗಳನ್ನೆಲ್ಲ ಹೇಳಬಾರ್ದು ಮೇಡಮ್. ಅದೆಲ್ಲ ನಾವು ಒಟ್ಟಾರೆ ನಮ್ಮ ಪಾರ್ಟಿಯಲ್ಲಿರುವಂಥ ಆಂತರಿಕವಾದಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳು ಸರಿಯಾಗಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಎಷ್ಟೋ ಸಂದರ್ಭದಲ್ಲಿ ನನ್ನಿಂದ ಉತ್ತರ ಕೊಡಲಿಕ್ಕೆ ಆಗದಕ್ಕೆ ಕೇಂದ್ರದಲ್ಲಿರುವಂಥ ವರಿಷ್ಠರೇ ಉತ್ತರ ಕೊಡಲಿಕ್ಕೆ ಸಾಧ್ಯ. ನಾನು ಯಾವುದು ನಾನು ಕೋರ್ ಕಮಿಟಿ ಒಬ್ಬ ಸದಸ್ಯ. ಆದ ಕಾರಣ ನಾನು ಎಲ್ಲವನ್ನು ಆದೇಶ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅದನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ನನ್ನನ್ನೇನು ಅವರು ಮೊನ್ನೆ ಅದರ ನಂತರ ಭೇಟಿ ಆಗಿಲ್ಲ. ಆದರೆ ವಿಚಾರಗಳು ಇವತ್ತು ಟೆಲಿಫೋನೆಲ್ಲ ಇದ್ದ ಕಾರಣ ಎಷ್ಟೊತ್ತಿಗೆ ಬೇಕಾದ್ರೆ ಮಾತಾಡ್ಬೋದಲ್ಲ, ವಾಟ್ಸಪ್ ಕಾಲ್ಗಳ ಮುಖಾಂತರ ಎಲ್ಲ ಅದನ್ನೆಲ್ಲ ಮಾಡಿದ್ದಾರೆ. ನಾನು ನೀವೆಲ್ಲ ಕೇಂದ್ರಕ್ಕೆ ಹೋಗಿ ಅಂತ ಹೇಳುವಂಥ ಸಲಹೆಗಳನ್ನು ಕೊಟ್ಟಿದ್ದೀನಿ. ಓಕೆ ಸರ್. ಕೊನೆ ಪ್ರಶ್ನೆ ವಿಜಯೇಂದ್ರ ಅವರ ಬಗ್ಗೆ. ವಿಜಯೇಂದ್ರ ಅವರು ಈಗೀಗ ಎಲ್ಲ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೋರಾಟಗಳಲ್ಲೂ ಕೂಡ ಸಾಕಷ್ಟು ಭಾಗಿಯಾಗ್ತಾ ಇದ್ದಾರೆ. ಗುಂಪುಗಾರಿಕೆ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಹಿರಿಯ ನಾಯಕರಾಗಿ ನೀವೇನು ಹೇಳ್ತೀರಾ? ಅದೆಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು? ನೋಡಿ, ಒಬ್ಬ ಅಧ್ಯಕ್ಷ ಆದ ತಕ್ಷಣ ಅವನಿಗೆ ತುಂಬ ಅನುಭವ ಇರುವುದಿಲ್ಲ. ಸ್ವಲ್ಪ ಅಧ್ಯಕ್ಷ ಆಗಿ ಸ್ವಲ್ಪ ದಿನದ ನಂತರ ಅನುಭವಗಳ ಆಧಾರದಲ್ಲಿ ಅವರ ಬೇಸನ್ನು ವಿಸ್ತಾರ ಮಾಡ್ತಾ ಹೋಗ್ತಾ ಇದ್ದಾರೆ. ನೀವು ಹೇಳಿದ ಸ್ವಲ್ಪ ಮಟ್ಟಿಗೆ ಸರಿ ಇದೆ. ನನ್ನಲ್ಲಿ ಬಂದಿದ್ದರು, 1 ಗಂಟೆಗಳ ಕಾಲ ಸಮಾಲೋಚನೆ ಮಾಡಿದರು, ಸಂಘಟನೆ ಬೆಳೆಸೋದು ಹೇಗೆ ಅಂತ ಹೇಳುವಂಥದ್ದನ್ನು. ಇದು ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಾಜಿ ಸಿಎಂ ಸದಾನಂದ ಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.